Hallelujah. Hallelujah. Amen. Why is nothing will happen to you? ಯಾಕೆ ನಿಮಗೆ ಏನು ಸಂಭವಿಸ್ತಾ ಇಲ್ಲ? எதுவுமே ஆகாது உங்களுக்கு. ಯಾಕೆ ನಿಮಗೆ ಏನು ಆಗಲ್ಲ? என்ன பிரதர் நான் வந்து என்ன சூப்பர்மேனா? ಏನ್ ಬ್ರದರ್ ನಾನೇನ್ ಸೂಪರ್ ಮ್ಯಾನ್? என்ன ಸಡನ್ இப்படி சொல்றீங்க? ಏನ್ ಸಡನ್ ಆಗಿ ಹಿಂಗೆಲ್ಲ ಹೇಳ್ತಿದ್ದೀರಾ? I tell you. ನಾನು ನಿಮಗೆ ಹೇಳ್ತೀನಿ. Before Jesus amen said this. ಯೇಸು ಇದನ್ನ ಹೇಳುವುದಕ್ಕಿಂತ ಮುಂಚೆ Amen the Bible says. ಸತ್ಯವೇದ ಹೇಳ್ತದೆ. Jesus said. ಯೇಸು ಹೇಳಿದ್ರು. Amen in from 14th verse till 19th verse if you see. 14ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೂ ನೀವು ನೋಡೋದಾದ್ರೆ The Bible says. ಸತ್ಯವೇದ ಹೇಳ್ತದೆ. I and my Father are one. ನಾನು ನನ್ನ ತಂದೆಯು ಒಂದೇ ಆಗಿದ್ದೇವೆ. Hallelujah. Hallelujah. சொல்றது எவ்வளவு பேர் கேட்டிட்டு இருக்கீங்க? ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? Hallelujah. When Jesus said, ಯೇಸು ಹೇಳಿದಾಗ, amen, when he testified about himself, ಆತನು ತನ್ನನ್ನು ಕುರಿತಾಗಿ ಸಾಕ್ಷಿ ಹೇಳಿದಾಗ, amen, the word of God says, ದೇವರ ವಾಕ್ಯ ಹೇಳ್ತದೆ, amen, they opposed him, Pharisees opposed him. ಫರಿಸಾಯರು ಅವನಿಗೆ ವಿರುದ್ಧವಾಗಿ ಬಂದರು. Amen, they said, ಅವರು ಹೇಳಿದ್ರು, you are testifying about yourself. ನಿನ್ನನ್ನು ಕುರಿತಾಗಿ ನೀನೇ ಸಾಕ್ಷಿ ಹೇಳ್ಕೊಳ್ತಾ ಇದೀಯ. Amen, that testimony is not at all valid. ಅದು ಒಳ್ಳೆ ಒಂದು ಸಾಕ್ಷಿ ಅಲ್ಲ, ಅದಕ್ಕೆ ಬೆಲೆ ಇಲ್ಲ. Amen, so Jesus said, ಅದಕ್ಕೆ ಯೇಸು ಹೇಳಿದ್ರು, who said I am alone? ನಾನು ಒಬ್ಬಂಟಿಗನಂತ ಯಾರು ನಿಮಗೆ ಹೇಳಿದ್ರು? ಯಾರು ಅಂದಿದ್ದು ನಾನು ಒಬ್ಬಂಟಿಗನು ಎಂಬುದು? ನಾನು ಒಂಟಿ ಅಂತ ಯಾರು ನಿಮಗೆ ಹೇಳಿದ್ರು? Jesus said, ಯೇಸು ಹೇಳಿದ್ರು, I and my Father are one. ನಾನು ನನ್ನ ತಂದೆಯು ಒಂದೇ ಆಗಿದ್ದೇವೆ. சொல்றத நல்லா கவனிங்க. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. உங்க வாழ்க்கையிலே தேவன் நியமித்திருக்கிற நேரம் வரும் வரையிலும் உங்க வாழ்க்கையில எந்த தீங்கும் எந்த அழிவும் எந்த லாஸும் வராதபடி ಆಶೀರ್ವಾದಂ ಉங்களுடைய வாழ்க்கையில வரணும் என்றால் ನಿಮ್ಮ ಜೀವಿತದಲ್ಲಿ ದೇವರು ತೀರ್ಮಾನಿಸಿರುವ ಸಮಯ ಬರುವವರೆಗೂ ಯಾವ ಕೇಡು ಯಾವ ಮರಣವು ಯಾವ ಒಂದು ರೋಗವು ಯಾವ ನಷ್ಟವು ನಿಮಗೆ ಸಂಭವಿಸದೆ ಆಶೀರ್ವಾದವೇ ನಿಮಗೆ ಬರಬೇಕು ಅಂದ್ರೆ ஒரு ಸ್ಟ್ರಾಂಗ್ ಸೀಕ್ರೆಟ್ ಕೊಡ್ಕರೆ ಕೇಳುங்க. ಒಂದು ಬಲವಾದ ರಹಸ್ಯವನ್ನು ಕೊಡ್ತೇನೆ ಕೇಳಿ. Jesus was so confident about that because ಯೇಸು ಅದರ ಕುರಿತಾಗಿ ಅಷ್ಟು ದೃಢವಾಗಿದ್ದಕ್ಕೆ ಕಾರಣ ಏನು ಅಂದ್ರೆ even he knows ಆತನಿಗೆ ಗೊತ್ತು that he and the Father are one. ಆತನು ತಂದೆಯು ಒಂದೇ ಆಗಿದ್ದಾರೆ ಅಂತ. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? Who is the Father? ಯಾರು ತಂದೆ? He is the God of impossibilities. ಆತನು ಅಸಾಧ್ಯವಾದುದನ್ನು ಮಾಡುವಂತ ದೇವರು. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? He is the God who is El Shaddai. ಆತನು ಎಲ್ ಶಡಾಯ್ ಆಗಿರುವಂತ ದೇವರು. He can do all things. ಆತನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾದವನು. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ When you ಅಂತೀರಾ? have a great God in you, ನಿಮ್ಮೊಳಗೆ ಆ ದೊಡ್ಡ ದೇವರು ಇರುವಾಗ, when you are living with that great God, ಆ ದೊಡ್ಡ ದೇವರೊಂದಿಗೆ ನೀವು ಜೀವಿಸುವಾಗ no weapon that is formed against you shall prosper. ನಿಮಗೆ ಎದುರಾಗಿ ಇರುವ ಯಾವ ಆಯುಧವಾದು ಜಯಿಸಲಾರದು. Amen. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Amen. தாவீது சொல்லுகிறார், ದಾವೀದನೇ ಹೇಳ್ತಾನೆ, எனக்கு எதிராக பாளையமே இறங்கி வந்தாலும் என்னுடைய நெஞ்சம் அஞ்சாது. ನನಗೆ ಎದುರಾಗಿ ಚತುರಂಗ ಬಲವೇ ಯುದ್ಧ ಸನ್ನದ್ಧವಾಗಿ ನಿಂತರೂ ನನ್ನ ಹೃದಯ ಕದಲಲ್ಪಡೋದಿಲ್ಲ. ನನ್ನ ಹೃದಯ ಕದಲಲ್ಪಡೋದಿಲ್ಲ. Because you are with me. ಯಾಕೆಂದ್ರೆ ನೀ ನನ್ನೊಂದಿಗಿದ್ದಿ. You are with me. ನೀ ನನ್ನೊಂದಿಗಿದ್ದಿ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? When you look at the word of God, ನೀವು ದೇವರ ವಾಕ್ಯವನ್ನು ನೋಡುವಾಗ the Bible says, ಸತ್ಯವೇದ ಹೇಳ್ತದೆ, when Philistines came against amen Samson, ಫಿಲಿಸ್ಟಿಯರು ಸಂಸೋನಿಗೆ ವಿರುದ್ಧವಾಗಿ ಬಂದಾಗ, amen, the Bible says the Holy Spirit came upon him. ಸತ್ಯವೇದ ಹೇಳ್ತದೆ ಪವಿತ್ರಾತ್ಮ ದೇವರು ಅವನ ಮೇಲೆ The ಇಳಿದು Spirit ಬಂದನು. of Father came upon Samson. ತಂದೆಯ ಆತ್ಮನು ಸಂಸೋನ್ನ ಮೇಲೆ ಇಳಿದು ಬಂದನು. When they both became one, ಅವರಿಬ್ಬರು ಒಂದಾದಾಗ, the Bible says, ಸತ್ಯವೇದ ಹೇಳ್ತದೆ, there were thousands of enemies, ಅಲ್ಲಿ ಸಾವಿರಾರು ಶತ್ರುಗಳಿದ್ದಾರೆ. but he took a jawbone of a donkey and destroyed them all. ಆದ್ರೆ ಅವನು ಕತ್ತೆಯ ದವಡೆಯನ್ನು ತೆಗೆದುಕೊಂಡು ಸಾವಿರಾರು ಜನರನ್ನು ಸಂಹಾರ Amen. The ಮಾಡಿಬಿಟ್ಟ. Bible says, ಸತ್ಯವೇದ ಹೇಳ್ತದೆ, he destroyed them as though he destroyed one man. ಅವರೆಲ್ಲರನ್ನು ಒಬ್ಬನೇ ವ್ಯಕ್ತಿಯೋ ಎಂಬಂತೆ ಅವರೆಲ್ಲರನ್ನ ನಾಶಪಡಿಸಿಬಿಟ್ಟ. Amen. அதுதான் உங்களுக்கு சொல்றேன். ಅದನ್ನೇ ನಾನು ನಿಮಗೆ ಹೇಳ್ತಾ When ಇರೋದು. God is with you, ದೇವರು ನಿಮ್ಮೊಂದಿಗಿರುವಾಗ, when you are with God, ನೀವು ದೇವರೊಂದಿಗಿರುವಾಗ no problem can touch you. ಯಾವ ಸಮಸ್ಯೆ ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ரகசியத்தை விட்டுறாதீங்க. ಈ ರಹಸ್ಯವನ್ನ ಬಿಟ್ಬಿಡಬೇಡಿ. ஆண்டவர் உன் கூட இருக்கிறார். 100% இருக்கிறார். ದೇವರು ನಿಮ್ಮೊಂದಿಗಿದ್ದಾರೆ. 100%
ಶೇಕಡ ನಿಮ್ಮೊಂದಿಗೆ God ಆತನಿದ್ದಾರೆ. said, I will never leave you nor forsake you. ದೇವರು ತಾನೇ ಹೇಳಿದ್ದಾರೆ, ನಾನು ನಿಮ್ಮನ್ನು ಬಿಡೋದಿಲ್ಲ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. He is faithful for his word. ಆತನು ತನ್ನ ವಾಗ್ದಾನಕ್ಕೆ ನಂಬಿಗಸ್ತನು. Heaven and earth shall pass away, but not his word. ಭೂಮಿ ಆಕಾಶಗಳು ಅಳಿದು ಹೋಗಬಹುದು, ಆದ್ರೆ ಆತನ ವಾಕ್ಯ ಎಂದಿಗೂ But ಮಾರ್ಪಡೋದಿಲ್ಲ. the question is, ಆದ್ರೆ ಪ್ರಶ್ನೆ ಏನು ಅಂದ್ರೆ, are you with God? ನೀವು ದೇವರೊಂದಿಗಿದ್ದೀರಾ? Amen, hallelujah. Hallelujah. Amen, are you with God? ನೀವು ದೇವರೊಂದಿಗಿದ್ದೀರಾ? Amen, தேவனை ನೋಡಿ இருந்தால், ದೇವರು ನನ್ನೊಂದಿಗಿದ್ರೆ, Amen, ಗಿದ್ಯೋನ್ சொல்லுகிறார். ಗಿದ್ಯೋನನು ಹೇಳ್ತಾನೆ, Amen, கர்த்தர் எங்களோடு இருந்தால், ದೇವರು ನಮ್ಮೊಂದಿಗಿರುವುದಾದ್ರೆ, Amen, ಏನ್ ಅದ್ಭುತಗಳು ಇಲ್ಲ? ಯಾಕೆ ಅದ್ಭುತ ಇಲ್ಲ? Today I tell you, ಈ ದಿನ ನಾನು ನಿಮಗೆ ಹೇಳ್ತೇನೆ, God is with you. ದೇವರು ನಿಮ್ಮೊಂದಿಗಿದ್ದಾರೆ. But still there is no miracles. Why? ಇನ್ನು ಅದ್ಭುತಗಳಿಲ್ಲ. ಯಾಕೆ? Because you are not with God. ಯಾಕೆಂದ್ರೆ ನೀನು ದೇವರೊಂದಿಗಿಲ್ಲ. Amen, check your life this morning. ಈ ಮುಂಜಾನೆ ಈ ಸಮಯದಲ್ಲಿ ನಿಮ್ಮ ಜೀವಿತಗಳನ್ನ ಪರಿಶೀಲಿಸಿ ನೋಡಿ. This morning, ನಿಮ್ಮ ಜೀವಿತಗಳನ್ನ ಪರೀಕ್ಷಿಸಿ the ನೋಡಿ. Bible says no one were able to touch Jesus because it was not their time. ಸತ್ಯವೇದ ಹೇಳ್ತದೆ, ಯಾರು ಕೂಡ ಆತನ ಹಿಡಿಲಿಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ ಅದು ಆತನ ಸಮಯವಾಗಿರಲಿಲ್ಲ. ಯೇಸುವಿನ ಲೈಫ್ ಅವಳ ಸ್ಟ್ರಾಂಗ್ ಆಗಿರುತ್ತದೆ. ಯಾಕೆ ಯೇಸುವಿನ ಜೀವಿತ ಅಷ್ಟು ಬಲವುಳ್ಳದಾಗಿತ್ತು? Because he said, ಯಾಕೆಂದ್ರೆ ಆತನ ಹೇಳ್ತಾನೆ, the Father is in me and I am in the Father. ನನ್ನೊಳಗೆ ತಂದೆ ಇದ್ದಾರೆ, ನಾನು ತಂದೆಯೊಳಗಿದ್ದೇನೆ. Amen. Today, ಈ ದಿನ கடவுளோடு இருக்கிறார், நீ கடவுளோடு இருக்கிறாய். ದೇವರು ನಿಮ್ಮೊಂದಿಗಿದ್ದಾರೆ, ನೀವು ದೇವರೊಂದಿಗಿದ್ದೀರಾ? உனக்கு ஆண்டவர் அற்புதம் செய்யணும். ದೇವರು ನಿಮಗೆ ಅದ್ಭುತ ಮಾಡಬೇಕು. ஆண்டவர் உன் பியாய விட்டு விரட்டணும். ದೇವರು ನಿಮ್ಮ ಮೇಲಿರುವ ದೆವ್ವಗಳನ್ನ ಓಡಿಸಬೇಕು. கர்த்தர் உன்னுடைய வாழ்க்கையில வந்து உன் பிரச்சனையை தீர்க்கணும். ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಸಮಸ್ಯೆಗಳನ್ನ ಪರಿಹರಿಸಬೇಕು. நீ கேட்டதெல்லாம் கொடுக்கணும். ನೀ ಕೇಳಿದ್ದೆಲ್ಲ ಕೊಡಬೇಕು. உனக்கு வந்து அற்புதங்கள் செய்யணும். ನಿನಗೆ ಅದ್ಭುತಗಳನ್ನ ಮಾಡಬೇಕು. But today I want to ask you, ಆದ್ರೆ ಈ ದಿನ ನಾನು ನಿಮ್ಮ ನೋಡಿ ಕೇಳ್ತೇನೆ, God is 100% with you. ದೇವರು 100ಕ್ಕೆ 100 ನಿಮ್ಮೊಂದಿಗಿದ್ದಾರೆ. How many percent are you with God? ನೀವು ದೇವರೊಂದಿಗೆ ಎಷ್ಟು ಶೇಕಡ ಇದ್ದೀರಾ? Are you 5% with God? ನೀವು ದೇವರೊಂದಿಗೆ 5% Are you ಇದ್ದೀರಾ? 50% with God? ಇಲ್ಲ 50% ಇದ್ದೀರಾ? Your life will be only blessed when you are fully, amen, into God's presence. ನಿಮ್ಮ ಜೀವಿತ ಪರಿಪೂರ್ಣವಾಗಿ ದೇವ ಸಮ್ಮುಖದಲ್ಲಿ ಇರುವಾಗಲೇ ನೀವು When you ಆಶೀರ್ವದಿಸಲ್ಪಡ್ತೀರಾ. surrender your life fully, ನಿಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ನೀವು ಸಮರ್ಪಿಸುವಾಗ, amen, I tell you, ನಾನು ನಿಮಗೆ ಹೇಳ್ತೇನೆ, blessing comes when you completely surrender. ಆಶೀರ್ವಾದ ಬರ್ತದೆ ಯಾವಾಗ ನೀವು ಪರಿಪೂರ್ಣವಾಗಿ ನಿಮ್ಮನ್ನೇ ಸಮರ್ಪಿಸುವಾಗ. Amen. அவர் உன்னை தனக்கென்று உண்டாக்கினார். ಆತನು ನಿಮ್ಮನ್ನು ತನಗಾಗಿಯೇ ಸೃಷ್ಟಿ The ಮಾಡಿದನು. Bible says he created you for himself. ಸತ್ಯವೇದ ಹೇಳ್ತದೆ, ಆತ ನಿಮ್ಮನ್ನು ಸೃಷ್ಟಿ ಮಾಡಿರುವುದೇ ಆತನಿಗಾಗಿ. You no more belong to you. ನೀವು ಇನ್ನು ನಿಮಗೆ ಸ್ವಂತವಾದವರಲ್ಲ. ನೀವು ನಿಮಗೆ ಸ್ವಂತವಾದವರಲ್ಲ ಅಂದ ಮೇಲೆ ದೇವರಿಗೆ ಒಪ್ಪಿಸಿಕೊಡೋದಕ್ಕೆ ಏನ್ರಿ ನಿಮಗೆ ನೀವು ಸ್ವಂತ ಅಲ್ಲ ಅನ್ನುವಾಗ ನೀವು ದೇವರಿಗೆ ನಿಮ್ಮನ್ನೇ ಅರ್ಪಿಸೋದು ಬಿಟ್ರೆ ಬೇರೆ ಏನು ನಿಮಗೆ? No, you cannot, amen, take chances. ನೀವು ಅವಕಾಶ ತೆಗೆದುಕೊಳ್ಳಲಿಕ್ಕೆ ಕಾರಣವೇ You ಇಲ್ಲ. have to give yourself to God. ನೀವು ನಿಮ್ಮನ್ನು ದೇವರಿಗೆ ಕೊಡಲೇಬೇಕು. Amen, hallelujah. Hallelujah.